ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ ನೋಡಿ, ಬರ್ತಕ್ಕಂಥ ಮಂಗಳವಾರದ ದಿನ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಇದು ಭೌಮಾವತಿ ಅಮಾವಾಸ್ಯ ಅಂತ ಕರಿತೀವಿ. ಆಷಾಢ ಮಾಸದ ಪ್ರಾರಂಭದ ಅಮಾವಾಸ್ಯೆ ಅಂದರೆ ಜ್ಯೇಷ್ಠ ಮಾಸವನ್ನು ಮುಗಿದು ಆಷಾಢ ಮಾಸಕ್ಕೆ ಕಾಲಿಡ್ತಕ್ಕಂಥ ಒಂದು ಸಂದರ್ಭ ಈ ಅಮಾವಾಸ್ಯೆಯಲ್ಲಿ. ಏನು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಏನೇನು ಇದೆಯಾ ಈ ಅಮಾವಾಸ್ಯೆಯಲ್ಲಿ? ಎಲ್ಲ ಪ್ರತಿ ಸರಿ ಅಮಾವಾಸ್ಯೆ ಬರುತ್ತಲ್ವ ಗುರುಗಳೇ? ಅಫ್ಕೋರ್ಸ್ ಪ್ರತಿ ಬಾರಿ ಕೂಡ ಅಮಾವಾಸ್ಯೆ ಬರ್ತದೆ. ನೋಡಿ, ಒಂದು ತಿಳ್ಕೊಳ್ಳಿ, ಅಮಾವಾಸ್ಯೆಯನ್ನು ಆಡಳಿತ ಮಾಡ್ತಕ್ಕಂಥದ್ದು ರಾಹು ಆಗ್ತದೆ. ಅದೇ ಮಂಗಳವಾರ ಅಮಾವಾಸ್ಯ, ಅದರಲ್ಲೂ ಕೂಡ ಕೊನೆಯ ಅಮಾವಾಸ್ಯ ಜ್ಯೇಷ್ಠ ಮಾಸದ ಕೊನೆಯ ಅಮಾವಾಸ್ಯ. ಅದೇ ರೀತಿಯಾಗಿ ನಾವು ನೋಡಬೇಕಾದ್ರೆ ಆರಂಭದ ಕಾಲ ಆಷಾಢ ಮಾಸ. ಆಷಾಢ ಮಾಸ ಶಕ್ತಿ ದೇವತೆಗಳು, ಹಾಗೆ ಪಿತೃಪ್ರಧಾನ. ಈ ಜಾತಕದಲ್ಲಿ ಪಿತೃದೋಷ ಅಂತ ಕರಿತೀವಲ್ವ, ಈ ಪಿತೃದೋಷಗಳನ್ನು ಸರಳವಾಗಿ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ಒಂದು ಕಾಲದಲ್ಲಾಗ್ತದೆ. ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಪಿತೃಗೆ ಶ್ರಾದ್ದ, ಅಂದರೆ ಪಿತೃದೋಷಕ್ಕೆ ಪರಿಹಾರವನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಬಟ್ ಈ ಅಮಾವಾಸ್ಯ ಮಂಗಳ, ಯಾಕೆಂದರೆ ಪಿತೃವನ್ನು ಆಡಳಿತ ಮಾಡ್ತಕ್ಕಂಥ ಪ್ರದೇಶ ಅಂತ ಕರಿತೀವಿ. ಆದಷ್ಟು ಕೂಡ ಇಲ್ಲಿ ಪಿತೃಪ್ರಧಾನ ಆಗಿರ್ತಕ್ಕಂಥ ಅಂದರೆ ಆ ದಿಕ್ಕನ್ನು ನೋಡಿದಾಗ ಆದಷ್ಟು ಕೂಡ ಅದು ಮಂಗಳನ ದಿಕ್ಕಾಗ್ತದೆ. ಅಂದರೆ ದಕ್ಷಿಣ ದಿಕ್ಕು. ದಕ್ಷಿಣವನ್ನು ಆಡಳಿತ ಮಾಡ್ತಕ್ಕಂಥದ್ದೇ ಮಂಗಳ ಅಲ್ವಾ? ನೋಡಿ, ನಿಜವಾಗ್ಲೂ ಕೂಲಂಕುಷವಾಗಿ ನಾವು ಆಲೋಚಿಸಿ ಕೆಲಸಗಳನ್ನು ಮಾಡಿದಾಗ ಇವತ್ತಿನ ದಿನ ಪುನರ್ವಸು ನಕ್ಷತ್ರ, ಕಟಕ ರಾಶಿಯಲ್ಲಿ ಚಂದ್ರ ಕೂತಿರ್ತಾನೆ. ಅಂದರೆ 12ನೇ ತಾರೀಕು ಸರಿಸುಮಾರು 6:48 ಸಂಧ್ಯಾ ಸಮಯ. ಹಾಗೆ 13ನೇ ತಾರೀಕು ಮಂಗಳವಾರದ ಕೊನೆ, ಅಂದರೆ ಸರಿಸುಮಾರು 3:03ವರೆವರೆಗೂ ಕೂಡ ಅಮಾವಾಸ್ಯ ತಿಥಿ ಇರ್ತಕ್ಕಂಥ ಸಂದರ್ಭ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಎರಡು ಭಾಳ ವಿಶೇಷವಾಗಿ ನಿಮಗೆ ಈ 3ರ ಪ್ರಯೋಜನ ಈ ಒಂದು ಅಮಾವಾಸ್ಯೆಯಲ್ಲಿ, ಭೌಮಾವತಿ ಅಮಾವಾಸ್ಯೆಯಲ್ಲಿ ಸಿಗ್ತಕ್ಕಂಥದ್ದು ಅಷ್ಟೇ ಸತ್ಯ. ನಿಮಗೆ ಒಂದು ಅನೇಕ ಬದಲಾವಣೆ ಅಂದರೆ ನನಗೆ ಗ್ರೋತ್ ಸಿಗ್ತಾ ಇಲ್ಲ ಗುರುಗಳೇ, ಆದಷ್ಟು ಕೂಡ ಯಾವುದೇ ಕೆಲಸ ಮಾಡಿದ್ರೂ ಅಡೆತಡೆ ಬರ್ತಾ ಇದೆ, ಸೀಮಿತವಾಗಿದ್ದೇನೆ. ಸೀಮಿತ ಇದ್ದೇನೆ ಅಂದರೆ ಏನು? ಯಾವುದಕ್ಕೂ ಎಕ್ಸ್ಟೆಂಡ್ ಆಗ್ತಾ ಇಲ್ಲ. ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಪಿತೃದೋಷ ಅಂದರೆ ಇದೆ. ಪಿತೃದೋಷ ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಏಕೈಕ ಸಂಗತಿ ಅಂದರೆ ಎಲ್ಲೋ ಹೋಗಿ ಪೂಜಾ ಪುನಸ್ಕಾರ, ಹೋಮ ಹವನಾದಿಗಳನ್ನು ಪಿಂಡ ಪ್ರಧಾನವಾಗಿ ಮಾಡೋದಲ್ಲ. ಪಿತೃದೋಷ ಅಂದರೆ ಭಾಗ್ಯದ ಕೊರತೆ. ನಮ್ಮಲ್ಲಿ ಕೆಲವೊಬ್ಬರು ತಂದೆಯಿಂದ ಬಂದಿರತಕ್ಕಂಥದ್ದು, ಹಿಂದೆ ಮುತ್ತಾತನಿಂದ ಬಂದಿರತಕ್ಕಂಥದ್ದು, ಇವೆಲ್ಲ ವ್ಯಾಖ್ಯಾನವನ್ನು ಮಾಡ್ತಾರೆ. ನಾಟ್ ಲೈಕ್ ದಟ್, ಅಲ್ವೇ ಅಲ್ಲ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಭಾಗ್ಯದ ಕೊರತೆ. ಭಾಗ್ಯದ ಕೊರತೆ ಅಂದ್ರೇನು? ಹ್ಯಾಂಡ್ ಹೋಲ್ಡಿಂಗ್, ಸಹಾಯಕ್ಕೆ ಯಾರು ಬರೋದಿಲ್ಲ ಕಷ್ಟ ಕಾಲದಲ್ಲಿ. ಅದೇ ಸಹಾಯ ಹಸ್ತ ಭಗವಂತನು ಬರಬೇಕಾದ್ರೆ ಈ ಸಮಸ್ಯೆ ಇರೋದ್ರಿಂದ ಸಹಾಯಕ್ಕೆ ಯಾರೂ ಬರೋದಿಲ್ಲ. ಅದಕ್ಕೆ ಭಗವಂತನ ಆಶೀರ್ವಾದ ಕಡಿಮೆ ಇರುತ್ತೆ ಅಂತಕ್ಕಂಥ ನಿದರ್ಶನಕ್ಕೆ ಪಿತೃದೋಷ ಅಂತ ಕರೆದು. ಇದು 9ರ ಭಾಗ್ಯದ ಸಮಸ್ಯೆ ಇರ್ತಕ್ಕಂಥದ್ದು. ಅದನ್ನೇ ನಾವು ಹೇಳ್ತಕ್ಕಂಥ ವಿಚಾರ. ಈ ಒಂದು ಅಮಾವಾಸ್ಯೆಯಲ್ಲಿ ಆ ಪಿತೃದೋಷಕ್ಕೆ ಏನು ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಮಂಗಳ ದೋಷದಿಂದ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನೀವೇನು ಪೂಜಾ ಪುನಸ್ಕಾರಗಳು, ಹೋಮ ಹವನಾದಿಗಳು, ಕದಳಿ ವಿವಾಹ, ಕುಂಭ ವಿವಾಹ ಎಕ್ಸೆಟ್ರಾ ಮಾಡೋದಕ್ಕಿಂತ ಈ ಬರ್ತಕ್ಕಂಥ 13ನೇ ತಾರೀಕು ಮಂಗಳ ದೋಷಕ್ಕೆ ಕೇವಲ ಇವೆರಡು ವಸ್ತುಗಳನ್ನು, ಕೇವಲ 3 ವಸ್ತುಗಳನ್ನು ಆಂಜನೇಯನಿಗೆ ಅರ್ಪಣೆ ಮಾಡಿ ನೋಡಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಜನ್ಮದಲ್ಲೂ ಮಂಗಳ ದೋಷ ಇನ್ನು ಬರೋದಿಲ್ಲ. ಮಂಗಳ ಮಾಂಗಲ್ಯ ಕಾರಕ. ಸ್ತ್ರೀಯರ ಜಾತಕದಲ್ಲಿ ನೋಡಬೇಕಾದ್ರೆ ಮಂಗಳನ ಮ್ಯಾಕ್ಸಿಮಮ್ ಎಲ್ಲ ನಮ್ಮ ಬಂಧು ಬಾಂಧವರು ಫಸ್ಟು ಹುಡುಕದೆ ಕುಜ ಎಲ್ಲಿದ್ದಾನೆ, ಕುಜ ದೋಷ ಇದೆಯಾ, ಮಂಗಳನ ದೋಷ, ಕುಜ ಮಂಗಳ ಭೌಮ ಎಲ್ಲ ಒಂದೇ, ದೋಷ ಇದೆಯಾ, ಮಾಂಗಲ್ಯ ಸಮಸ್ಯೆ ಬರುತ್ತೆ. ಅಫ್ಕೋರ್ಸ್ ಇದು ಸರಿಯಾದಂಥ ಜ್ಞಾನವಿಲ್ಲದ ಜ್ಯೋತಿಷ್ಯವಾಗಬಹುದು. ಅಫ್ಕೋರ್ಸ್ ನಾವು ಜಾತಕದ ಪ್ರಕಾರ ಮದುವೆ ಅಡೆತಡೆಗಳು ಬರ್ತಾ ಇದೆ, ಕುಜ ದಶನ ನಡೀತಾ ಇದೆ, ಕುಜನಿಂದಲೇ ಸಮಸ್ಯೆ ಆಗ್ತಾ ಇದೆ ಅಂದಾಗ ನಿಜವಾಗ್ಲೂ ಈ ದಿನ ಭಾಳಷ್ಟು ಸುದಿನವಾಗಿರ್ತಕ್ಕಂಥ ದಿನವಾಗ್ತದೆ. ನೀವು ಏನು ಮಾಡಬೇಕಾಗ್ತದೆ? ಕೇವಲ ಆಂಜನೇಯನಿಗೆ ಈ 3 ವಸ್ತುಗಳ ಅರ್ಪಣೆಯನ್ನು ಮಾಡಿ.
ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ಈ ಒಂದು ಸರಳವಾಗಿರ್ತಕ್ಕಂಥ ವಿಧಾನದಿಂದ ಈ ಕುಜದೋಷ ನಿವಾರಣೆ ಶತಸಿದ್ಧವಾಗ್ತದೆ. ಇದು ಸತ್ಯ. ಮೂರನೇದಾಗಿ ಅನೇಕ ಬಾಧೆಗಳಿದೆ ಮನೆಯಲ್ಲಿ, ಯಾವಾಗಲೂ ಕಿರಿಕಿರಿ. ಯಾಕೆಂದರೆ ಕುಜ ಎಲ್ಲರ ಒಂದು ಜಾತಕದಲ್ಲಿ ಸಮಸ್ಯೆ ಇದ್ದು, ಮನೆಯ ಒಂದು ಪ್ರದೇಶ ಅಂದರೆ ದಕ್ಷಿಣ ಭಾಗದಲ್ಲೂ ಸಮಸ್ಯೆ ಇದ್ದರೆ ನೋಡ್ಕೊಳ್ಳಿ. ಬೇಕಾದರೆ ಮನೆಯ ವಾಸ್ತುವಿನ ಸಮಸ್ಯೆ ದಕ್ಷಿಣ ಭಾಗದಲ್ಲಿ ಸಮಸ್ಯೆ ಇದ್ದರೆ ಯಾವಾಗಲೂ ಕೂಡ ಮನೆಯಲ್ಲಿ ಕಿರಿಕಿರಿ, ಬರೀ ವಾದ ವಿವಾದ, ಕಿಡದಾಟ, ಮನಸ್ತಾಪಗಳು, ಶತ್ರು ಭಯ ಇವೆಲ್ಲ ಇರತಕ್ಕಂಥದ್ದು ನಾನು ನೋಡಿದೆ. ಈ ನಿವಾರಣೆಗೋಸ್ಕರ ಏನು ಮಾಡಬಹುದು ಈ ದಿನ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಿಜವಾಗ್ಲೂ ನೋಡ್ಕೊಳ್ಳಿ, ಇವೆಲ್ಲ ಸ್ವಾಭಾವಿಕವಾಗಿ ಸರಳವಾಗಿ ನಮ್ಮ ಪ್ರಯತ್ನದಿಂದ ಆಗ್ತಕ್ಕಂಥ ಕೆಲಸಗಳು. ಅದ್ಭುತವಾಗಿ 3 ಕೆಲಸಗಳಾಗ್ತದೆ. ಇದೇ ಬರ್ತಕ್ಕಂಥ ಮಂಗಳವಾರ ಮುಖ್ಯವಾಗಿ ಏನು ಮಾಡಬಹುದು, ಮಂಗಳವಾರದ ದಿನ ಸರಿಸುಮಾರು ಮಧ್ಯಾಹ್ನ 3:30ಗೆ ಅಮಾವಾಸ್ಯೆ ಮುಗಿಯುತ್ತೆ. ಈ ಎಕ್ಸ್ಪೆಷಲಿ ಪಿತೃದೋಷ ಇರತಕ್ಕಂಥವ್ರು ಜಾತಕದಲ್ಲಿ, ನೀವು ಯಾರಾದರೂ ಭಾಗ್ಯಸ್ಥಾನದಲ್ಲಿ ಕ್ರೂರಗ್ರಹಗಳಿದ್ದಾಗ, ನಿಮ್ಮ ಲಗ್ನದಿಂದ ಭಾಗ್ಯಸ್ಥಾನ ನೋಡ್ಕೊಳ್ಳಿ. ಲಾ ಅಂತ ಬರೆದಿರುತ್ತೆ, ಅಲ್ಲಿಂದ 1 2 3 4 5 6 7 8 9 ನೋಡ್ಕೊಳ್ಳಿ. ಅಲ್ಲೇನಾದರೂ ಕ್ರೂರಗ್ರಹಗಳಿದ್ದಾಗ ಒಂದು ವಿಚಾರ. ಜೊತೆಗೆ ಸೂರ್ಯನ ಸ್ಥಾನ ನೋಡ್ಕೊಳ್ಳಿ. ಸೂರ್ಯ ಲಗ್ನದಿಂದ ಎಣಿಸ್ಕೊಳ್ಳಿ. 1 2 3 4 5 6 6ರಲ್ಲಿದ್ದರೆ, 8ರಲ್ಲಿದ್ದರೆ, 12ರಲ್ಲಿದ್ದರೆ, ಅದೇ ಅಂಗೂ ಕೂಡ 9ರಲ್ಲಿದ್ದೆ. ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಈ ತ್ರಿಕ್ಸ್ಥಾನ ಅಂತ ಕರಿತೀವಿ. 6 8 12ರಲ್ಲಿ ಸೂರ್ಯ ಇದ್ದರೆ ಅದು ಪಿತೃದೋಷವಾಗ್ತದೆ. ಸೂರ್ಯನ ಜೊತೆ ಕ್ರೂರಗ್ರಹಗಳಿದ್ದಾಗ ಪಿತೃದೋಷವಾಗ್ತದೆ. ಈ ಪಿತೃದೋಷಕ್ಕೆ ಏನು ಮಾಡಬೇಕು? ಬ್ಯೂಟಿಫುಲ್ ರೆಮಿಡೀಸ್. ಬ್ಯೂಟಿಫುಲ್ ಮಧ್ಯಾಹ್ನ ಮಾಡಿ, ತುಂಬ ಬ್ಯೂಟಿಫುಲ್ ಆಗ್ತದೆ, ಏನು ತೊಂದರೆ ಇಲ್ಲ. ಮಧ್ಯಾಹ್ನದ ಸಮಯ ಸರಿಸುಮಾರು ಮಧ್ಯಾಹ್ನ 12 ಗಂಟೆಗೆ ದಕ್ಷಿಣಾಭವ ಹಾಕಿ ನಿಂತ್ಕೊಳ್ಳಿ. ದಕ್ಷಿಣ ಅಭಿಮುಖವಾಗಿ ನಿಂತು ನೀವು ಎಳ್ಳನ್ನು ತಗೊಂಡು ಪ್ರಾರ್ಥನೆಯನ್ನು ಮಾಡಿ, ಆ ದಕ್ಷಿಣ ಅಭಿಮುಖವಾಗಿ ಆ ಎಳ್ಳನ್ನು ನಿಮ್ಮ ಪಿತೃರನ್ನ ನೆನೆಸ್ಕೊಂಡು, ಪಿತೃದಿಗೆ ನಾನು ಅಂದರೆ ನಮ್ಮ ದೋಷ ನಿವಾರಣೆ ಆಗಲಿ ಅಂತ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ. ಸಾಕು, ಸಿಂಪಲ್. ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯ ಇದು. ಈ ಒಂದು ಸರಳ ವಿಧಾನವನ್ನು ಅನುಸರಣೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಅದ್ಭುತವಾಗಿರ್ತಕ್ಕಂಥ ಫಲ ಬರುತ್ತೆ. ಅದ್ಭುತವಾಗಿರ್ತಕ್ಕಂಥ ಪಿತೃದೋಷ ನಿವಾರಣೆ ಆಗುತ್ತೆ. 3 ಬಾರಿ ಪಿತೃವನ್ನು ಅಂದರೆ ನೆನೆಸ್ಕೊಂಡು ಪಿತೃದೋಷ ನಿವಾರಣೆ ಆಗಲಿ ಅಂತಕ್ಕಂಥ ಒಂದು ಸಣ್ಣ ಸಂಕಲ್ಪ. ಮಂತ್ರಗಿಂತ ಏನು ಬೇಡ. ಬಂದರೆ ಗಾಯತ್ರಿ ಮಂತ್ರ, ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರವನ್ನು ಹೇಳಿ 3 ಬಾರಿ ಎಳ್ಳಿನ ಸಮೇತ ಅರ್ಘ್ಯವನ್ನು ಪ್ರಧಾನವಾಗಿ ಕೊಡಿ. ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ. ಶ್ರದ್ಧಾಭಕ್ತಿಗಳಿಂದ, ಶುದ್ಧ ಮನಸ್ಸಿನಿಂದ ನೀವು ಪಿತೃರನ್ನು ಆಚರಣೆಯನ್ನು ಮಾಡಿ, ಈ ಭೌಮ ಅಮಾವಾಸ್ಯೆ ಆಷಾಢ ಮಾಸ ನೀವು ಬಿಟ್ಟಿರ್ತಕ್ಕಂಥದ್ದೆಲ್ಲ ದೂರವಾಗ್ತದೆ, ಗಾಳಿಯಲ್ಲಿ ಪ್ರಸಾರವಾಗಿಬಿಡ್ತದೆ. ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ನೋಡಿ. ನಾವೇನು ಈ ಒಂದು ಗೃಹಪ್ರವೇಶ ಅಥವಾ ಯಾವುದಾದ್ರೂ ಹೊಸ ಅಂಗಡಿ, ದೇವಸ್ಥಾನಗಳಲ್ಲಿ ಯೂಶಲಿ ಪುಣ್ಯಾಹ, ನಾಂದಿ ಪುಣ್ಯಾಹ ಅಂತ ಮಾಡ್ತೀವಲ್ವ, ಆವಾಗ ವರುಣನನ್ನು ಆವಾಹನೆಯನ್ನು ಮಾಡ್ತೀವಲ್ವ. ವರುಣ ಹಾಗೆ ವಾಸ್ತುಪುರುಷರನ್ನು ಆವಾಹನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ. ಈ ಆಷಾಢ ಮಾಸದಲ್ಲಿ ವರುಣ ಆವಾಹನೆ ಆಗಿಬಿಡ್ತದೆ. ಗಾಳಿ, ವಿಪರೀತ ಗಾಳಿ. ಆ ವಿಪರೀತ ಗಾಳಿ ಇದ್ದಾಗ ಗಾಳಿಯಲ್ಲಿ ಪ್ರಸಾರ ಜಾಸ್ತಿ ಆಗೋದು, ಹೌದಲ್ವೋ? ಅದೇ ರೀತಿಯಾಗಿ ಕಾಸ್ಮಿಕ್ಸ್ ಎನರ್ಜಿ ಅಂತ ಕರಿತೀವಿ. ಈ ರಾಹು ಕೂಡ ಅಮಾವಾಸ್ಯ ತತ್ವ. ಅಮಾವಾಸ್ಯ ರಾಹು ಈ ಯೂಶಲಿ ಏರಿ ಮೋಡ್ ಅಂತ ಕರಿತೀವಿ. ವಾಯುತತ್ವ ರಾಹು ಇರೋದ್ರಿಂದ ಯೂಶಲಿ ಬೇಗ ಪ್ರಸಾರವಾಗ್ತದೆ. ನಿಜವಾಗ್ಲೂ ಇದೊಂದು ಕಾರ್ಯ. ಮನೆಯಲ್ಲಿ ಕಿರಿಕಿರಿಗಳು ಕಡಿಮೆ ಆಗ್ತದೆ, ಪಿತೃದೋಷ ಅಂತ ನಾನಾ ದೋಷಗಳು ನಿವಾರಣೆ ಆಗ್ತದೆ, ಗ್ರೋತ್ ಸಿಗುತ್ತೆ. ಮಾಡಿ ನೋಡಿ. ನಿಜವಾಗ್ಲೂ ಅದಕ್ಕೋಸ್ಕರ ಇವೆಲ್ಲ ಎಕ್ಸ್ಪೆಷಲಿ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಮಾಡಿ ಇದರ ಅನುಭವವನ್ನು ತಗೊಂಡಾಗ, ಅಫ್ಕೋರ್ಸ್ ನಿಮಗೆ ಅನುಭವ ಬಂದಾಗ ಇದೇ ವಿಡಿಯೋಕ್ಕೆ ನನಗೆ ಕಾಮೆಂಟ್ ಮಾಡಿ. ಖಂಡಿತ ನಿಮಗೆ 100ಕ್ಕೆ 100 ಭಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಹಾಗೆ ಕನ್ಯೆಯರಾಗಿರ್ಬೋದು, ಅದೇ ರೀತಿಯಾಗಿ ಕಂಕಣ ಅಂದರೆ ಪುರುಷರಾಗಿರಬಹುದು, ಸ್ತ್ರೀಯರು ವೈವಾಹಿಕ ಜೀವನದಲ್ಲೂ ಸಮಸ್ಯೆ ಇರತಕ್ಕಂಥವ್ರು ಆಗಿರಬಹುದು.
ಮಂಗಳವಾರ ಸಂಧ್ಯಾ ಸಮಯ ಅಥವಾ ಬೆಳಗ್ಗೆ, ನನಗೆ ಸಂಧ್ಯಾ ಸಮಯ ಆಗುತ್ತೆ ಅಂದರೆ ಪರವಾಗಿಲ್ಲ, ಅಮಾವಾಸ್ಯೆ ಮುಗ್ದಿದ್ರೂ ಮಾಡಬಹುದು, ಏನು ಅಡ್ಡಿ ಇಲ್ಲ. ಯಾಕೆಂದರೆ ಅಮಾವಾಸ್ಯ ತಿಥಿ ಪ್ರಾರಂಭ ಸೂರ್ಯ ಉದಯ ಆಗೋವರೆಗೂ ಇರ್ತದೆ. ಸೂರ್ಯ ಉದಯ ಆದಮೇಲೆ ತಿಥಿ ಪ್ರಾರಂಭ ಅಂತ ನೋಡ್ತೀವಿ. ಕೆಲವೊಬ್ಬರು ಆಚರಣೆ ಸೂರ್ಯ ಉದಯ ಆದಮೇಲೆ ಆ ತಿಥಿ 8 ಗಂಟೆಗೆ ಮುಗಿಲಿ ಅದೇ ತಿಥಿಯನ್ನು ಅನುಸರಣೆಯನ್ನು ಮಾಡ್ತಕ್ಕಂಥದ್ದು ಇರ್ತದೆ. ಕೆಲವೊಬ್ಬರು ಓಕೆ ಅಮಾವಾಸ್ಯೆ ಮುಗೀತು, ಪ್ರಥಮ ಪ್ರಾರಂಭವಾಯಿತು, ಅದು ಕೂಡ ಕ್ಷಯ ತಿಥಿ ಅಂತ ಕರಿತೀವಿ. ಅದೆಲ್ಲ ನೀವು ಅಷ್ಟೊಂದು ಡೀಪಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಂಗಳವಾರ ಬೆಳಗ್ಗೆ ಆದರೂ ಮಾಡಿ, ಮಧ್ಯಾಹ್ನ ಆದರೂ ಮಾಡಿ, ತೊಂದರೆ ಇಲ್ಲ. ಸಂಧ್ಯಾ ಸಮಯದಲ್ಲಿ ಮಾಡಿ, ಮಧ್ಯಾಹ್ನವಾದರೂ ಮಧ್ಯಾಹ್ನ ಮಾಡಿ, ಏನೂ ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಯದ್ಭಾವಂ ತದ್ಭವತಿ. ನಿಮಗೆ ಅನುಕೂಲ ಯಾವ ಭಾಗದಲ್ಲಿದೆಯೋ ಬೆಳಗ್ಗೆ 6ರಿಂದ 9, ಮಧ್ಯಾಹ್ನ 12ರಿಂದ 1:30, ಸಂಧ್ಯಾ ಸಮಯ 6ರಿಂದ 8, ಈ 3 ಕಾಲ ತ್ರಿಕಾಲ ಪೂಜೆ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ವೈಬ್ಸ್ ಜಾಸ್ತಿ ಚೆನ್ನಾಗಿರುತ್ತೆ. ಹಾಗೆ ನೀವು ಮಾಡಿರ್ತಕ್ಕಂಥ ಕಾರ್ಯದಲ್ಲಿ ಮುಹೂರ್ತ ಭಾಗ ಅಂತ ಕರೆದಾಗ ಅಲ್ಲೂ ಕೂಡ ಶುಭ ಇರ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಆ ಒಂದು ಕಾಲಗಳನ್ನು ನಾವು ಆರಿಸ್ಕೊಳ್ತಾ ಮಾಡಿದಾಗ ಶುಭವಾಗೋದು ಸತ್ಯವಾಗುತ್ತೆ. ಏನು ಮಾಡಿಬಿಡಿ, ನೆನೆಸಿದ ಕಡಲೆಬೇಳೆ ಬೆಲ್ಲ, ನೆನೆಸಿದ ಕಡಲೆಬೇಳೆ ಬೆಲ್ಲ ಹಾಗೂ ಕೆಂಪು ಪುಷ್ಪ, ಗುಲಾಬಿ ಆಗ್ಬೋದು, ದಾಸವಾಳವಾಗಬಹುದು, ಆ ಒಂದು ಪುಷ್ಪ ಇವನ್ನೆಲ್ಲ ತಗೊಂಡೋಗಿ ಆಂಜನೇಯನಿಗೆ ಅರ್ಚನೆಯನ್ನು ಮಾಡಿಸಿ. ನಿಜವಾಗ್ಲೂ ಸಂಕಲ್ಪ ಸಹಿತವಾಗಿ ಮಂಗಳ ದೋಷ ನಿವಾರಣೆ ಆಗಲಿ, ಸ್ತ್ರೀಯರಾಗಿದ್ದರೆ ಪುರುಷರಾಗಿದ್ದರೂ ಕೂಡ ಮದುವೆ ತಡ ಆಗ್ತಿದೆ, ಇದರಿಂದ ನಿವಾರಣೆ ಆಗಲಿ ಅಂತಕ್ಕಂಥ ವಿಚಾರಗಳಾಗಿರ್ಬೋದು. ಅದೇ ರೀತಿಯಾಗಿ ಈಗ ಸ್ತ್ರೀಯರು ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥವರಾಗಿರ್ಬೋದು. ಎಕ್ಸ್ಪೆಷಲಿ ಮಾಡಿ ನೋಡಿ, ಆಂಜನೇಯಗೆ ಪೂಜಾ ಅರ್ಚನೆಯನ್ನು ಮಾಡಿಸಿ, ತುಳಸಿ ಹಾರವನ್ನು ಹಾಕಿ. ಯಾಕೆಂದರೆ ಆಂಜನೇಯಗೆ ತುಳಸಿ ಪ್ರಿಯ. ನೀವು ನೋಡಿರ್ಬೋದು ರಾಮಾಯಣದಂತಹ ರಾಮಾಯಣದಂಥ ಒಂದು ವಿಚಾರಗಳನ್ನು, ರಾಮಾಯಣ ಓದಿದರೆ ಹಾಗೆ ಪ್ರತಿ ಒಂದು ಎಪಿಸೋಡಲ್ಲಿ ಎಲ್ಲ ನಾವು ನೋಡ್ತಾ ಇದ್ವಿ. ಆಂಜನೇಯಗೆ ಆದಷ್ಟು ಕೂಡ ಎಷ್ಟೇ ಖಾದ್ಯಗಳನ್ನು ರಾಮ ಸೀತೆ ಬಡಿಸ್ದಾಗಲೂ, ಅವರ ಸೇವಕರು ಬಡಿಸ್ದಾಗಲೂ ಆ ಆಂಜನೇಯಗೆ ಹೊಟ್ಟೆ ಹಸಿವು ಅಂತಕ್ಕಂಥದ್ದು ನೀಗಿಸ್ಲಿಕ್ಕಾಗಲೇ ಇಲ್ಲ. ಇದು ಮ್ಯಾಕ್ಸಿಮಮ್ ಸತ್ಯ ಕೂಡ. ಕೇವಲ ಸೀತಾಮಾತೆ ಆಂಜನೇಯನ ಹೊಟ್ಟೆ ತುಂಬ್ತಾ ಇಲ್ಲ, ಎಲ್ಲ ಖಾದ್ಯಗಳು ಎಲ್ಲ ಅಡುಗೆ ಮಾಡಿದ್ದೆಲ್ಲ ತಿಂದ್ಬಿಟ್ಟು ಆಂಜನೇಯ ಆದರೂ ತೃಪ್ತಿ ಆಗ್ತಾ ಇಲ್ಲ, ಆಂಜನೇಯಗೆ ಏನು ಮಾಡೋಣ ಅಂತ ಶ್ರೀರಾಮನ ಹತ್ರ ಕೇಳಿದಾಗ, ಶ್ರೀರಾಮ ನೀನೇನು ಮಾಡಬೇಡ, ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಹನುಮನಿಗೆ ತುಳಸಿ ಪ್ರಿಯ ಹನುಮಾನಿಗೆ ತುಳಸಿಯನ್ನು ಕೊಡು ಸಾಕು, ಮ್ಯಾಕ್ಸಿಮಮ್ ಅವನಿಗೆ ಹಸಿವು ಕಡಿಮೆ ಆಗಿಬಿಡುತ್ತೆ, ಅವನ ಹೊಟ್ಟೆ ತುಂಬೋಗ್ಬಿಡುತ್ತೆ ಅಂತ ಸೀತಂಗೆ ಕೊಟ್ಟು, ಸೀತಾ ಇನ್ನಷ್ಟು ಬುದ್ಧಿಯನ್ನು ಉಪಯೋಗಿಸಿ ಚಂದನದಿಂದ ಆ ಶ್ರೀರಾಮ್ ಅಂತ ಬರೆದು ಅದನ್ನು ಲಡ್ಡು ಒಳಗಡೆ ಇಟ್ಟು ಹನುಮಾನನಿಗೆ ಕೊಟ್ಟಾದ ನಂತರ ಅವನಿಗೆ ಹಸಿವು ಅಂದರೆ ತುಂಬ ಎಷ್ಟೇ ತಿಂದರೂ ಹಸಿವು ಹೋಗ್ದಲೇ ಇರ್ತಕ್ಕಂಥದ್ದು ಕೇವಲ ಈ ತುಳಸಿಯ ದಳವನ್ನು ತಿಂದಾಗ ಹನುಮಾನನಿಗೆ ಆ ಒಂದು ಹಸಿವು ದೂರ ಆಯಿತು ಅಂತಕ್ಕಂಥದ್ದು ನಿದರ್ಶನವಿದೆ. ಹಾಗಾಗಿ ತುಳಸಿ ಪ್ರಿಯ, ತುಳಸಿ ಹಾರವನ್ನು ತಗೊಂಡೋಗಿ ಇವೆಲ್ಲ ಪುಷ್ಪಗಳನ್ನು ಕೂಡ ಅರ್ಪಣೆಯನ್ನು ಮಾಡಿ, ನೆನೆಸಿದ ಕಡಲೆ ಬೆಲ್ಲವನ್ನು ನೈವೇದ್ಯವಾಗಿ ಹನುಮಂತನಿಗೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಅಂಗಾರಕಾಯ ನಮಃ 108 ಬಾರಿ ಅಲ್ಲೇ ಕೂತು ಮಂತ್ರವನ್ನು ಹೇಳಿ ಪೂಜಾರ್ಚನೆಯನ್ನು ಮಾಡಿಸ್ಕೊಂಡು ತೀರ್ಥ ಪ್ರಸಾದವನ್ನು ತಗೊಂಬನ್ನಿ. ಬ್ಯೂಟಿಫುಲ್ಲಾಗಿ ನಿಮ್ಮ ಏನು ಕುಜದೋಷ ನಮ್ಮ ಎಲ್ಲರೂ ಮಾಡಿ 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 ನಿಮ್ಮ ಹತ್ರ ಬೇಕಾದಷ್ಟು ಇದನ್ನು ಮಾಡಿಸ್ಕೊಂಡಿರ್ತಕ್ಕಂಥವ್ರು ಇದ್ದಾರೋ, ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗೇ ಆಗ್ತದೆ. ಮ್ಯಾಕ್ಸಿಮಮ್ ಇದರಿಂದ ನಾನಾ ರೀತಿಯ ದೋಷಗಳು ನಿವಾರಣೆ ಆಗ್ತದೆ, ಮನೆಯಲ್ಲಿರ್ತಕ್ಕಂಥ ಕಿರಿಕಿರಿಗಳು ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ, ಸಕಾಲಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಅದರಿಂದ ಇದೊಂದು ಶ್ರೇಷ್ಠವಾಗಿರ್ತಕ್ಕಂಥ ಅಮಾವಾಸ್ಯ. ನಿಜವಾಗ್ಲೂ ಭಾಳ ಅದ್ಭುತವಾಗಿ ಇದು ನಿಮಗೆ ಲಭ್ಯವಾಗುತ್ತೆ. ಆಷಾಢ ಮಾಸ ಶಿವ ಪಾರ್ವತಿಯರ ಸಂಗಮ ಅಂತ ಕರಿತೀವಿ. ಉತ್ತರಾಷಾಢ ಹಾಗೆ ಪೂರ್ವಾಷಾಢದ ಒಂದು ಸಮ್ಮಿಶ್ರಣನೇ ಈ ಒಂದು ಆಷಾಢ ಮಾಸದ ತತ್ವವಾಗಿರೋದ್ರಿಂದ ಶಕ್ತಿ ಮತ್ತು ಶಿವನ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗ್ತಕ್ಕಂಥದ್ದೇ ಇರ್ತದೆ. ಹಾಗಾಗಿ ನೋಡಿ, ಅದಕ್ಕೋಸ್ಕರ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಇದೊಂದು. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಶ್ರದ್ಧಾಭಕ್ತಿಗಳಿಂದ ಖಂಡಿತ ನನ್ನ ವಿಡಿಯೋ ಯಾರು ನೋಡ್ತಿದ್ದೀರಾ ಮಾಡಿ ನನಗೆ ಈ ವಿಚಾರದಲ್ಲಿ ಕಾಮೆಂಟ್ ಮಾಡಿ. 100ಕ್ಕೆ 100 ಭಾಗ ನಿಮಗೆ ಇದರ ಫಲಗಳು ಲಭ್ಯವಾಗ್ತದೆ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.